ಯುಗಾದಿ ಹಬ್ಬ ಬಂತಂದ್ರೆ ಸಾಕು ಯುಗಾದಿ ಹಬ್ಬ ಬಂತಂದ್ರೆ ಸಾಕು ಹೋಳಿಗೆ ಖರೀದಿ ಜೋರಾಗಿರುತ್ತೆ. ಆದ್ರೆ ಈ ವರ್ಷ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಕೆಲವು ಹೋಟೆಲ್ಗಳು ಸೌದೆಯ ಮುಖಾಂತರ ಹೋಳಿಗೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಹೋಳಿಗೆ ಹೋಟೆಲ್ಗಳು ಕ್ಲೋಸ್ ಮಾಡಲಾಗಿದೆ. ಹಾಗಾಗಿ ಸದ್ಯ ನಾನು ನಿಂತಿರುವ ಚಾಮರಾಜಪೇಟೆಯ ಬೈಟು ಕಾಫಿ ಹೋಟೆಲ್ ಮುಂಭಾಗ ಸರತಿ ಸಾಲಿನಲ್ಲಿ ನಿಂತು ಈ ವರ್ಷದ ಯುಗಾದಿ ಹಬ್ಬಕ್ಕೆ ಹೋಳಿಗೆಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಸುಮಾರು 10ರಿಂದ 20 ಜನರು ಕ್ಯೂನಲ್ಲಿ ನಿಂತು ಹೋಳಿಗೆಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಮುಂಜಾನೆಯಿಂದ ಕೂಡ ಇದೇ ಪರಿಸ್ಥಿತಿ ಇದೆ. ಸದ್ಯ ಹೋಟೆಲ್ನಲ್ಲಿ ಒಂದು ಸಿಲಿಂಡರ್ ಮಾತ್ರ ಇದೆ. ಒಂದು ಸಿಲಿಂಡರ್ ಆದ್ಮೇಲೆ ಯಾವುದೇ ರೀತಿಯ ಒಂದು ಹೋಳಿಗೆಯನ್ನ ಪೂರೈಕೆ ಮಾಡಲು ಆಗುವುದಿಲ್ಲ. ಹಾಗಾಗಿ ಇಲ್ಲಿನ ಸಿಬ್ಬಂದಿ ಕೂಡ ಹೇಳಿರುವಂತಹ ಮಾತು. ಹಾಗಾಗಿ ಈ ಹೋಳಿಗೆಯನ್ನ ಖರೀದಿ ಮಾಡಲು ಜನರು ಹರಸಾಹಸ ಪಡ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಎಷ್ಟು ಈ ಹೋಳಿಗೆಯನ್ನ ಮಾರಾಟ ಮಾಡ್ತಿದ್ರು ಅಂತ ಮಾತನಾಡೋದಕ್ಕೆ ಸಿಬ್ಬಂದಿಯವರಾದ ಪ್ರಭಾಕರ್ ಅವರು ಇದ್ದಾರೆ. ಮಾತನಾಡಿಸ್ತೀನಿ ಸರ್, ಈ ವರ್ಷ ಹೇಗಿದೆ ಸರ್? ಕೊರತೆ, ಗ್ಯಾಸ್ ಸಿಲಿಂಡರ್ ಕೊರತೆ ಇದೆ. ಹಾಗಾಗಿ ಈ ಹೋಳಿಗೆಯನ್ನ ಖರೀದಿ ಮಾಡೋದಕ್ಕೆ ಕ್ಯೂ ನಲ್ಲಿ ನಿಂತಿದ್ದಾರೆ. ಏನ್ ಹೇಳ್ತೀರಿ ಸರ್? ಏನಿಲ್ಲ, ಗ್ಯಾಸ್ ಕಮ್ಮಿ ಇರೋದ್ರಿಂದ ಕೆಲವು ಕಡೆ ಹೋಳಿಗೆ ಎಲ್ಲ ಬಂದ್ ಆಗಿರೋದ್ರಿಂದ ಇಲ್ಲಿ ಕ್ಯೂ ಜಾಸ್ತಿ ಇದೆ. ನಮ್ದು ಹೇಳಕ್ಕಾಗಲ್ಲ ಇನ್ನು ಎಷ್ಟು ಗಂಟೆ ಕೊಡ್ತೀರಿ. ಇವಾಗ ಇರೋದು ಒಂದು 3/4 ಸಿಲಿಂಡರ್ ಇದೆ. ಎಲ್ಲಿ ಹೆಚ್ಚಿನ ಅಂಶ ಅಲ್ಲಿ ಗಂಟೆ ಆಗ್ಬಹುದು, ಆಗಿಲ್ದ್ರೂ ಇರ್ಬೋದು. ಅಲ್ಲಿ ಗಂಟೆ ನಾವು ಕೊಡ್ತೀರಿ. ಸದ್ಯ ಎಷ್ಟು ಹೋಳಿಗೆಯನ್ನ ಮಾರಾಟ ಮಾಡಿದ್ರಿ ಪ್ರೆಸೆಂಟ್ ಇವತ್ತು? ಇವಾಗ ಒಂದು 600 ಗಂಟೆ ಹೋಗಿದೆ. ಇನ್ನೊಂದು ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಇಡೀ ದಿವಸಕ್ಕೆ ಇನ್ನು ಎಷ್ಟು ಹೋಗುತ್ತೋ ಗೊತ್ತಿಲ್ಲ, ಕೌಂಟ್ ಮಾಡ್ಬೇಕು. ಇವಾಗ ಗ್ಯಾಸ್ ನಿಮ್ಮ ಗ್ಯಾಸ್ ಖತಮ್ ಆದ್ಮೇಲೆ ಏನಾದ್ರು ಸೌದೆ ಮುಖಾಂತರ ಹೋಳಿಗೆಯನ್ನು ತಯಾರು ಮಾಡುವ ಪ್ಲಾನ್ ಇದೆ? ಇಲ್ಲ, ವ್ಯವಸ್ಥೆ ಜಾಗ ಇಲ್ಲ. ಯಾಕಂದ್ರೆ ಸೌದೆಯಲ್ಲಿ ಆಗುವಂತ ವಸ್ತು ಅಲ್ಲ ಅದು. ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಸರಿ ಇರೋದಿಲ್ಲ, ಕಂಜೆಸ್ಟೆಡ್ ಜಾಗ ಇರೋದ್ರಿಂದ ನಾವು ಇದು ಮಾಡಲ್ಲ. ಎಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟೆ ಕೊಡ್ತೀವಿ. ಈಗಾಗಲೇ ಕೆಲವು ಹೋಟೆಲ್ಗಳು ಸೌದೆ ಮುಖಾಂತರ ಹೋಳಿಗೆನ ತಯಾರು ಮಾಡಿದ್ದಾರೆ. ಹಾಗಾಗಿ ನಿಮ್ದು ಏನಾದ್ರು ಪ್ಲಾನ್ ಮುಂಚೆ ಮಾಡಬಹುದಿತ್ತಲ್ಲ ಸರ್? ಇಲ್ಲ, ನಾವು ಗ್ಯಾಸ್ ಮಾಹಿತಿ ಸಿಕ್ಕಿದಂಗೆ ಇವತ್ತು ಏನೋ ನಾನು ನಿನ್ನೆ ಕೊಡ್ತೀನಿ ಅಂದ್ರು. ಇದ್ರ ಮೇಲೆ ಸ್ವಲ್ಪ ಭರವಸೆ ಮೇಲೆ ಇತ್ತು. ಅದು ಗ್ಯಾಸ್ ಬರಲಿಲ್ಲ. ಆದ್ರಿಂದ ನೋಡ್ತೀರಿ ಎಷ್ಟು ಗಂಟೆ ಬರುತ್ತೆ ಅಷ್ಟು. ಪ್ರತಿ ಹೋಳಿಗೆಯ ಬೆಲೆ ದರ ಏನು ಏರಿಕೆ ಮಾಡಿಲ್ಲ ಸರ್? ಅಷ್ಟೇ ಇವಾಗ ಏನೂ ಮಾಡಿಲ್ಲ, ಇರೋ ಹಂಗೆ ಇದೆ. ಇನ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತಿನ ಗಂಟೆ ಹಂಗೆ ಇದೆ. ನಾಳೆ ಏನ್ ರೇಟ್ ಫಿಕ್ಸ್ ಆಗುತ್ತೋ ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಇದಾಗಿತ್ತು ಇಲ್ಲಿನ ಸಿಬ್ಬಂದಿ ಪ್ರಭಾಕರ್ ಅವರ ಮಾತು. ಏನು ಕೇವಲ ನಮ್ಮ ಹತ್ರ ಒಂದು ಗ್ಯಾಸ್ ಇದೆ, ಆದ್ರೆ ಒಂದು ಗ್ಯಾಸ್ ಆದ್ಮೇಲೆ ಹೋಳಿಗೆಯನ್ನ ಪೂರೈಕೆ ಮಾಡಲು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಗ್ಯಾಸೇ ಇರುವುದಿಲ್ಲ. ಹಾಗಾಗಿ ಗ್ರಾಹಕರು ಕೂಡ ವಾಪಸ್ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುವ ಸಂಭವ ಇದೆ. ಕೇವಲ ಒಂದು ಗ್ಯಾಸ್ ಇದೆ, ಅದನ್ನ ಪೂರೈಕೆ ಆ ಗ್ಯಾಸ್ ನ ಇರುವ ತನಕ ನಾವು ಹೋಳಿಗೆಯನ್ನ ಪೂರೈಕೆ ಮಾಡ್ತೀವಿ. ಆದ್ಮೇಲೆ ಯಾವುದೇ ಪೂರೈಕೆಯನ್ನ ಮಾಡಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ 500ಕ್ಕೂ ಹೆಚ್ಚು ಹೋಳಿಗೆಯನ್ನ ಮಾರಾಟ ಮಾಡಲಾಗಿದೆ. ಪ್ರತಿ ಏರಿಯಾದ ಸುತ್ತಮುತ್ತ ಇರುವ ಹೋಟೆಲ್ಗಳನ್ನ ಬಂದ್ ಮಾಡಿದ ಸಲುವಾಗಿ ಈ ಹೋಟೆಲ್ನಲ್ಲಿ ಕ್ಯೂ ನಿಂತಿದ್ದಾರೆ ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.